ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತಿನ ವಿಷಯ, ನಾವು ಮನೆಯಲ್ಲಿ ಫಿಶ್ ಅಕ್ವೇರಿಯಂ ಇಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ, ಯಾಕಾಗಿ ಈ ಫಿಶ್ ಅಕ್ವೇರಿಯನ್ನ ಇಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬಹುತೇಕರಿಗೆ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇಡಲು ಬಯಸ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇದ್ದರೆ ಶಾಂತಿ ಮತ್ತು ಸಮೃದ್ಧಿ ಉಂಟಾಗುತ್ತೆ. ಮನೆಯಲ್ಲಿ ಎಲ್ಲಿ ಅಕ್ವೇರಿಯಂ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು, ಅಕ್ವೇರಿಯಂ ಇಡುವಾಗ ವಾಸ್ತುವನ್ನು ಗಮನದಲ್ಲಿಟ್ಟುಕೊಂಡು ಇಡಬೇಕಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೀನಿನ ಅಕ್ವೇರಿಯಂನಿಂದ ಹಲವು ಪ್ರಯೋಜನಗಳು ಇವೆ. ಹಾಗಾದರೆ ಆ ಪ್ರಯೋಜನಗಳು ಯಾವುವು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಲಾಡಿಸಲು ಫಿಶ್ ಅಕ್ವೇರಿಯಮ್ಮು ಉಪಯೋಗ ಆಗುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಉಂಟಾಗಲು ಮೀನಿನ ಅಕ್ವೇರಿಯಂ ಇಡ್ತಾರೆ. ಅಕ್ವೇರಿಯಂನಲ್ಲಿರುವ ಮೀನನ್ನು ನೋಡುತ್ತಾ ಖುಷಿ ಪಡುವವರು ಕೂಡ ಇದ್ದಾರೆ. ಇದು ಮನಸ್ಸಿನ ಒತ್ತಡ ಕಡಿಮೆ ಮಾಡುತ್ತೆ, ಮನಸ್ಸನ್ನು ನಿರಾಳವಾಗಿ ಮಾಡುತ್ತೆ. ಮೂರನೇದಾಗಿ, ಅಕ್ವೇರಿಯಂನಲ್ಲಿ ಮೀನು ಇದ್ದರೆ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ದೊರಕುತ್ತೆ. ಮನೆಯಲ್ಲಿ ಸಂತೋಷ ಕೂಡ ಉಂಟು ಮಾಡುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟ ಒತ್ತಡಗಳನ್ನು, ಅದೇ ರೀತಿ ಬಿಸ್ನೆಸ್ಸನ್ನು ಕೂಡ ಉತ್ತಮಗೊಳಿಸುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಮೀನಿನ ಅಕ್ವೇರಿಯಂ ಇಡಬೇಕು. ಇದರಿಂದ ಹೆಚ್ಚಿನ ಸಂಪತ್ತು, ಸಕಾರಾತ್ಮಕತೆ, ಸಮೃದ್ಧಿ ದೊರಕುತ್ತೆ. ಇದೇ ರೀತಿ ಮನೆಯ ಉತ್ತರ ಮತ್ತು ಪೂರ್ವದಲ್ಲಿಯೂ ಕೂಡ ಇಡಬಹುದು. ಮನೆಯಲ್ಲಿ ಸಂಬಂಧದಲ್ಲಿ ಪ್ರೀತಿ, ಅನುರಾಗ ಬಯಸಿದರೆ ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇರಿಸಿ. ಅಕ್ವೇರಿಯಂನಲ್ಲಿರುವ ಪ್ರಕಾಶಮಾನವಾದ ಹೂವುಗಳು ಮನೆಗೆ ಧನಾತ್ಮಕ ವೈಭವವನ್ನು ತರುತ್ತೆ. ಅಡುಗೆ ಮನೆಯಲ್ಲಿ ಅಕ್ವೇರಿಯಮ್ಮನ್ನು ಇಡಬೇಡಿ. ಅದೇ ರೀತಿಯಾಗಿ ಫಿಶ್ ಅಕ್ವೇರಿಯಂಗೆ ಸಂಬಂಧಪಟ್ಟ ಕೆಲವೊಂದು ವಾಸ್ತು ಸಲಹೆಗಳು ಇಲ್ಲಿವೆ. ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಇಡುವಾಗ ಈ ವಾಸ್ತು ಸಲಹೆಗಳನ್ನು ಗಮನದಲ್ಲಿಟ್ಕೊಳ್ಳಿ. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಉತ್ತೇಜಿಸಲು ನೀವು ಆಗಾಗ ನೀರನ್ನು ಬದಲಾಯಿಸ್ತಾ ಇರಬೇಕು. ನಿಂತ ನೀರು ಅಶುದ್ಧ ನೀರು, ಆರ್ಥಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕೆಟ್ಟದಾಗಿದೆ. ಅಕ್ವೇರಿಯಂನಲ್ಲಿ ಪಾಚಿ ಬೆಳೆಯಲು ಅವಕಾಶ ನೀಡಬೇಡಿ. ಯಾವಾಗಲೂ ಬೆಸೆ ಸಂಖ್ಯೆಯ ಮೀನುಗಳು ಅಕ್ವೇರಿಯಂನಲ್ಲಿ ಇರಬೇಡಿ. 9 ಮ್ಯಾಜಿಕ್ ಸಂಖ್ಯೆಯನ್ನು ಹೊಂದಬಹುದು. 8 ಗೋಲ್ಡ್ ಫಿಶ್ ಮತ್ತು 1 ಬ್ಲ್ಯಾಕ್ ಫಿಶ್ ಹೊಂದಬಹುದು. ಡ್ರ್ಯಾಗನ್ ಮತ್ತು ಗೋಲ್ಡನ್ ಮೀನುಗಳು ಮನೆಗೆ ಮಂಗಳಕರ. ಮೀನುಗಳು ಆರೋಗ್ಯಕರವಾಗಿರಲಿ, ಉತ್ತಮ ಪೋಷಣೆಯನ್ನು ನೀಡಿ. ಹಾಗಾದರೆ ಅಕ್ವೇರಿಯಂನಲ್ಲಿ ಯಾವ ಬಗೆಯ ಮೀನುಗಳನ್ನು ಸಾಕಬಹುದು? ಗೋಲ್ಡ್ ಫಿಶ್, ಬಟರ್ಫ್ಲೈ, ಕೋಯಿ, ಡ್ರ್ಯಾಗನ್ ಫಿಶ್ ಅಥವಾ ಅರೋವಾನ್, ಗುಬ್ಬಿ ಫಿಶ್, ಫ್ಲವರ್ ಹಾರ್ನ್ ಫಿಶ್, ಏಂಜಲ್ ಫಿಶ್, ಕೋರಿ ಕ್ಯಾಟ್ ಫಿಶ್, ಬ್ಲ್ಯಾಕ್ ಮೂರ್ ಇತ್ಯಾದಿ ಜಾತಿಯ ಮೀನುಗಳನ್ನು ಅಕ್ವೇರಿಯಂನಲ್ಲಿ ಸಾಕಬಹುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.